ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಗ್ರೇಟರ್ ಬೆಂಗಳೂರು ಕಾಯ್ದೆಯ ಬಾಧಕಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮತ್ತೆ ಈ ಗ್ರೇಟರ್ ಬೆಂಗಳೂರಿಂದ ಬೆಂಗಳೂರಿಗೆ ಆಗುವ ನಷ್ಟ ಏನಂತಾನೆ ಸ್ವಲ್ಪ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಗ್ರೇಟರ್ ಬೆಂಗಳೂರು ಕಾಯ್ದೆ ತಂದಿರೋ ಉದ್ದೇಶ ಏನು ಅಂತಂದ್ರೆ, ಬೆಂಗಳೂರನ್ನ ವಿಭಜಿಸಿ ಬೆಂಗಳೂರಿಗೆ ಏನೋ ಒಳ್ಳೇದು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಆಲೋಚನೆ ಇಟ್ಟು ಮಾಡಿದ್ದಾರೆ. ಆದ್ರೆ ಈ ವಿಭಜಿಸುವ ಪ್ರಕ್ರಿಯೆಯಲ್ಲಿ ಬೆಂಗಳೂರಿಗೆ ಆಗ್ತಾ ಇರೋದ ನಷ್ಟ ಅಂತಾನೆ ಒಂದು ಕೆಲವು 3-4 ಅಂಶಗಳಲ್ಲಿ ನಾನು ತಿಳಿಸ್ತೇನೆ. ಮೊದಲನೇದಾಗಿ ಈ ಗ್ರೇಟರ್ ಬೆಂಗಳೂರು ಕಾಯ್ದೆಯಲ್ಲೂ ಕೂಡ ಒಂದು ಅಪೀಸ್ಮೆಂಟ್ ಪೊಲಿಟಿಕ್ಸ್ ಅಥವಾ ಮೈನಾರಿಟಿ ಅಪೀಸ್ಮೆಂಟ್ ಆಂಗಲ್ ಕೂಡ ಇದೆ ಅಂತ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಹೇಗೆ ಅಂತ ಹೇಳ್ತೀನಿ. ಉದಾಹರಣೆಗೆ ಈ ಗ್ರೇಟರ್ ಬೆಂಗಳೂರು ಕಾಯ್ದೆಯಲ್ಲಿ ಬೆಂಗಳೂರಲ್ಲೇ ಒಂದು 5 ಕಾರ್ಪೊರೇಷನ್ ಮಾಡ್ತೀವಿ, ಒಂದು 5 ಜನ ಮೇಯರ್ಗಳಾಗಬಹುದು ಅಂತ ಒಂದು ಪರ್ಸ್ಪೆಕ್ಟಿವ್ ತಂದಿದ್ದಾರೆ. ಈಗ 5 ಕಾರ್ಪೊರೇಷನ್ಗಳಾಯ್ತು ಅಂತ ಇಟ್ಕೊಳ್ಳೋಣ. 5-6 ಆಗ್ಬೋದು, ಅದು 6 ಆಗ್ಬೋದು, 7 ಆಗ್ಬೋದು ಅಂತ ಕಾನೂನಲ್ಲಿ ಇನ್ನೂ ಫ್ರೇಮ್ ವರ್ಕ್ ಡಿಸೈಡ್ ಆಗಿಲ್ಲ. ಬಟ್ ಮಿನಿಮಮ್ 5 ಅಂತ ಒಂದು ಉದಾಹರಣೆ ಇಟ್ಕೊಳ್ಳೋಣ. ಈಗ ಒಂದು ಕಾರ್ಪೊರೇಷನ್ ಅಥವಾ ಒಂದು ಮೇಯರ್ ನಾವು ಸೆಂಟ್ರಲ್ ಬೆಂಗಳೂರು ಅಥವಾ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಒಬ್ರು ಮೇಯರ್ ಆಗ್ತಾರೆ ಅಂತ ಒಂದು ಉದಾಹರಣೆ ಅಂತ ಇಟ್ಕೊಳ್ಳೋಣ. ಈಗ ಅಲ್ಲಿ ಈ ಸೆಂಟ್ರಲ್ ಬೆಂಗಳೂರಲ್ಲೇ ಬಹುತೇಕ ಯಾವ ಜನಾಂಗದ ವ್ಯಕ್ತಿಗಳು ಹೆಚ್ಚಲ್ಲಿದ್ದಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಬಹುತೇಕ ಒಂದು ಸಮುದಾಯವನ್ನು ಓಲೈಕೆ ಮಾಡದೇನೆ ಅಲ್ಲಿ ಮೇಯರ್ ಆಗುವ ಸಾಧ್ಯತೆನೇ ಇಲ್ಲ ಅಂತ ಒಂದು ವ್ಯವಸ್ಥಿತವಾದ ಒಂದು ಷಡ್ಯಂತ್ರ ಎದ್ದು ಕಾಣಿಸ್ತಾ ಇದೆ. ಅಂದ್ರೆ ಇಲ್ಲಿ ಮೇಯರ್ ಅದೇ ಜನಾಂಗದವ್ರು ಆಗ್ತಾರೆ ಅನ್ನೋದು ಒಂದು ಆಂಗಲ್. ಇನ್ನೊಂದು ಆಂಗಲ್, ಅಕಸ್ಮಾತ್ ಆಗಿ ಮೀಸಲಾತಿ ರಿಸರ್ವೇಶನ್ ಅಲ್ಲಿ ಇದು ರೊಟೇಷನ್ ಬೇಸಿಸ್ ಅಲ್ಲಾದ್ರೂ ಆ ಜನಾಂಗದ ವ್ಯಕ್ತಿಗಳಿಗೆ ಓಲೈಕೆ ಮಾಡದೇನೆ ಅಲ್ಲಿ ಯಾರು ಮೇಯರ್ ಆಗಕ್ ಸಾಧ್ಯವೇ ಇಲ್ಲ. ಸೊ ದಿಸ್ ಈಸ್ ಕ್ಲಿಯರ್ ಕಟ್ ಆಫ್ ಮೈನಾರಿಟಿ ಅಪೀಸ್ಮೆಂಟ್ ಆಂಗಲ್ ಕೂಡ ಎದ್ದು ಕಾಣ್ತಾ ಇದೆ. ಓಲೈಕೆ ರಾಜಕಾರಣ. ಈ ಓಲೈಕೆ ರಾಜಕಾರಣದ ಎಕ್ಸ್ಟೆಂಡೆಡ್ ವರ್ಷನ್. ಈಗ ಉದಾಹರಣೆಗೆ ಒಂದು ಭಾಗದಲ್ಲಿ ಒಂದು ಸಮುದಾಯದ ಮೇಯರ್ ಬಂದ್ರು ಅಂತ ಇಟ್ಕೊಳ್ಳಿ, ಅಥವಾ ಒಂದು ಬಹುತೇಕ ಆ ವ್ಯಕ್ತಿಗಳೇ ಆ ಸಮುದಾಯದವರೇನೆ ಆ ಭಾಗದಲ್ಲಿ ಇದ್ದಾರೆ. ಅವಾಗ ಅಲ್ಲಿಯ ಭಾಗದ ರಸ್ತೆಗಳು ಅಥವಾ ಅಲ್ಲಿಯ ಭಾಗದ ಸ್ಮಾರಕಗಳು, ಈ ಹೆಸರುಗಳು ಇದನ್ನೆಲ್ಲ ಬದಲಾಯಿಸುವಂತ ಅಥವಾ ಅದನ್ನ ಬದಲಾಯಿಸಿ ಅದು ಹೆಸರುಗಳನ್ನು ಬದಲಾಯಿಸುವಂತ ಒಂದು ಸಾಮರ್ಥ್ಯ ಇರುತ್ತೆ. ಶಿವಾಜಿನಗರದಲ್ಲಿ ಅದು ರಸ್ತೆಗೆ ಯಾವುದೋ ಒಂದು ಮೌಲ್ವಿ ರಸ್ತೆ ಇರಬೇಕು ಅಂತ ಒಂದು ಆಲೋಚನೆ ಬರ್ಬೋದು. ಅಲ್ಲೋ ಬಿಲ್ಲು ರೆಸೊಲ್ಯೂಷನ್ ಕೂಡ ಪಾಸ್ ಮಾಡಬಹುದು. ಸೊ ಈ ಓಲೈಕೆಯ ರಾಜಕಾರಣದ ಎಕ್ಸ್ಟೆಂಡೆಡ್ ಆಂಗಲ್ ಕೂಡ ನಮಗೆ ಈ ಗ್ರೇಟರ್ ಬೆಂಗಳೂರು ಕಾಯ್ದೆಯಲ್ಲಿ ಕಂಡು ಬರುತ್ತೆ. ಎರಡನೆಯ ಸಮಸ್ಯೆ ಆರ್ಥಿಕ ಅಸಮಾನತೆ. ಆರ್ಥಿಕ ಅಸಮಾನತೆ ಅಂತಂದ್ರೆ, ಈಗ ಉದಾಹರಣೆಗೆ ಇದೇ ಸೆಂಟ್ರಲ್ ಬಿಸಿನೆಸ್ ಡಿಸ್ಟ್ರಿಕ್ಟ್ ಅಲ್ಲೇ ಒಂದು ಮೇಯರ್ ಒಂದು ಸೆಪರೇಟ್ ಝೋನ್ ಮಾಡಿ ಅಲ್ಲೊಬ್ರು ಮೇಯರ್ ಕೊಟ್ಟರು ಅಂತ ಇಟ್ಕೊಳ್ಳೋಣ. ಇದು ಬಹುತೇಕ ನಮ್ಮ ಬೆಂಗಳೂರಿನ ವೆಸ್ಟ್ ಝೋನ್, ಅಂದ್ರೆ ಉದಾಹರಣೆಗೆ ರಾಜಾಜಿನಗರ ಇರ್ಬೋದು, ಅಥವಾ ವಿಜಯನಗರ, ಮಹಾಲಕ್ಷ್ಮಿ ಲೇಔಟ್, ಅಥವಾ ಬೆಂಗಳೂರಿನ ದಕ್ಷಿಣ ಭಾಗ ಜಯನಗರ, ಬನಶಂಕರಿ, ಇವ್ರುಗಳಿಗೆಲ್ಲ ಕಲೆಕ್ಷನ್ ಆಗುವ ಆರ್ಥಿಕ ಕಲೆಕ್ಷನ್ ಅಂದ್ರೆ ಆದಾಯ, ರೆವಿನ್ಯೂ ಕಲೆಕ್ಷನ್ ಸೆಂಟ್ರಲ್ ಬಿಸಿನೆಸ್ ಡಿಸ್ಟ್ರಿಕ್ಟ್ ಅಷ್ಟು ಜಾಸ್ತಿ ಇರಲ್ಲ. ಅಂದ್ರೆ ಸೆಂಟ್ರಲ್ ಬಿಸಿನೆಸ್ ಡಿಸ್ಟ್ರಿಕ್ಟ್ ನಿಮ್ಗೆ ಆರ್ಥಿಕ ಕಲೆಕ್ಷನ್ ಬಹಳ ಹೆಚ್ಚಾಗುತ್ತೆ. MG ರೋಡ್ ಇಲ್ಲೆಲ್ಲ ನಿಮಗೆ ಅಶೋಕ್ ನಗರ ಮಾಲ್ಗಳಿದೆ, ದೊಡ್ಡ ಏನಂತಾರೆ ಕಾರ್ಪೊರೇಟ್ ಕಂಪನಿಗಳು ಕೂಡ ಸೆಂಟ್ರಲ್ ಬಿಸಿನೆಸ್ ಡಿಸ್ಟ್ರಿಕ್ಟ್ ಅಲ್ಲಿ ಇರೋದ್ರಿಂದ ಒಂದು ದೊಡ್ಡ ಮಟ್ಟದ ಆರ್ಥಿಕ ರೆವಿನ್ಯೂ ಕಲೆಕ್ಷನ್ ಆಗುವಂತ ಸಾಧ್ಯತೆ ಇರುತ್ತೆ. ಇದರಿಂದ ಆಗುವ ಬಾಧಕ ಏನಂತಂದ್ರೆ, ಅಲ್ಲಾಗುವ ಕಲೆಕ್ಷನ್ ಆಸ್ ಪರ್ 74 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇದನ್ನ ಅಲ್ಲೇ ಖರ್ಚು ಮಾಡಬೇಕು ಅಂತ ಒಂದು ಮಾನದಂಡ ಇದೆ. ಅಂದ್ರೆ ನಮಗೆ ಬಹುತೇಕ ಯಾವ ತರ ಸನ್ನಿವೇಶ ಬರುತ್ತೆ ಅಂತಂದ್ರೆ, ರಾಜಾಜಿನಗರ ಜನರಿರ್ಬೋದು ಅಥವಾ ಆ ಕಡೆ ಬನಶಂಕರಿ ಜನ ನಿಮಗೆ ರೋಡ್ಗಳೇ ಆಗ್ತಾ ಇಲ್ಲ, ಹಳ್ಳ ದಿಂಡೆಗಳು ಮುಚ್ತಾನೆ ಇಲ್ಲ, ಆತರ ಪರಿಸ್ಥಿತಿ ಇರುತ್ತೆ ಈ ಜಾಗಗಳಲ್ಲಿ. ಆದ್ರೆ ಸೆಂಟ್ರಲ್ ಬಿಸಿನೆಸ್ ಡಿಸ್ಟ್ರಿಕ್ಟ್ ನಲ್ಲಿ ನಿಮಗೆ ಬಹುತೇಕ 3 ತಿಂಗಳಿಗೆ ಒಂದ್ಸಲಿ ಟಾರ್ ಹಾಕುವಂತ ಒಂದು ಏನಂತಾರೆ ಆರ್ಥಿಕ ಸಾಮರ್ಥ್ಯ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಈ ಅಸಮಾನತೆ, ಆರ್ಥಿಕ ಅಸಮಾನತೆಗೆ ಒಂದು ಅವಕಾಶ ಮಾಡಿಕೊಡುವಂತ ಒಂದು ವ್ಯವಸ್ಥಿತವಾದ ಸಮಸ್ಯೆ ಈ ಗ್ರೇಟರ್ ಬೆಂಗಳೂರು ಬಿಲ್ ಕಾಯ್ದೆಯಲ್ಲಿ ನಮಗೆ ಕಂಡು ಬರ್ತಾ ಇದೆ. ಇನ್ನೊಂದು ಆರ್ಥಿಕ ಅಸಮಾನತೆಯ ಇನ್ನೊಂದು ಆಂಗಲ್, ಉದಾಹರಣೆಗೆ ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಬೃಹತ್ MNC ಕಂಪನಿಗಳಿವೆ. ಉದಾಹರಣೆಗೆ KR ಪುರಂ ಇರಬಹುದು ಅಥವಾ ಮಹದೇವಪುರ ಇರಬಹುದು. ಆ ಭಾಗಗಳಲ್ಲೂ ಕೂಡ ಒಂದು ರೆವಿನ್ಯೂ ಕಲೆಕ್ಷನ್ ದೊಡ್ಡದಾಗಿ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಆ ರೆವಿನ್ಯೂ ನಮಗೆ ಬಹುತೇಕ ಬೆಂಗಳೂರು ನಗರದಲ್ಲಿ ಎಲ್ಲಾ ಕಡೆನೂ ಹಂಚ್ಕೊಂತಾ ಇದ್ವಿ. ಅಂದ್ರೆ ಬೆಂಗಳೂರಿನ ನಗರದಲ್ಲಿ ಮಹದೇವಪುರದಲ್ಲಿ ಆಗ್ತಾ ಇದ್ದಿದ್ದ ಕಲೆಕ್ಷನ್ ನಿಮ್ಗೆ ರಾಜಾಜಿನಗರದಲ್ಲೂ ಖರ್ಚಾಗ್ತಾ ಇತ್ತು, ಅಥವಾ ಪೀಣ್ಯಲ್ಲಿ ಆಗ್ತಾ ಇದ್ದಿದ್ದ ಕಲೆಕ್ಷನ್ ಬೇರೆ ಭಾಗಗಳಲ್ಲೂ ಕೂಡ ಆಗ್ತಾ ಇತ್ತು. ಆದ್ರೆ ಈ ಕಾಯ್ದೆ ಬಂದ ನಂತರ ಇದಕ್ಕೆ ಅವಕಾಶ ಇಲ್ಲ. ಈ ಅವಕಾಶ ಇಲ್ಲದೆ ಇರೋದ್ರಿಂದ ಸರ್ಕಾರ ಇದಕ್ಕೊಂದು ಕಾಂಪನ್ಸೇಟರಿ ಮೆಕ್ಯಾನಿಸಮ್ ಅಂತ ಹುಟ್ಟಾಕಿದೆ. ಅಂದ್ರೆ ಯಾವ ಭಾಗಗಳಿಗೆ ರೆವಿನ್ಯೂ ಡೆಫಿಸಿಟ್ ಆಗುತ್ತೆ, ಅಂದ್ರೆ ಆರ್ಥಿಕ ಅಸಮಾನತೆಯಿಂದ ರೆವಿನ್ಯೂ ಡೆಫಿಸಿಟ್ ಆಗತ್ತೆ, ಉದಾಹರಣೆಗೆ ಬೆಂಗಳೂರು ವೆಸ್ಟ್ ಇರ್ಬೋದು ಅಥವಾ ಬೆಂಗಳೂರು ಸೌತ್ ಗೆ ಆರ್ಥಿಕ ಖಿನ್ನತೆ ಆಗುತ್ತೋ ಅಲ್ಲಿಗೆ ಸರ್ಕಾರ ದುಡ್ಡು ಕೊಡುತ್ತೆ ಅಂತ ಹೇಳ್ತಾ ಇದೆ. ಬಹಳ ಮಜವಾಗಿದೆ ಇದು. ಬಟ್ ಈಗಿನ ಪರಿಸ್ಥಿತಿ, ನಾವು ಸರ್ಕಾರದ ಪರಿಸ್ಥಿತಿ ನೋಡಿದ್ರೆ ಯಾವ ತರ ಇದೆ. ಗ್ಯಾರಂಟಿಗಳಿಗೂ ಕೂಡ ಬಹುತೇಕ ಹಣ ಇಲ್ಲ ಅಂತಂದ್ಬಿಟ್ಟು ಸರ್ಕಾರದ ಮಂತ್ರಿಗಳೇ ಹೇಳ್ತಾ ಇದ್ದಾರೆ. ಮತ್ತೆ ತಾವು ಹಲವಾರು ಶಾಸಕರುಗಳನ್ನು ಕೇಳಿರ್ಬೋದು, ಅಭಿವೃದ್ಧಿಗೆ ಹಣ ಇಲ್ಲ, ದಯವಿಟ್ಟು ಅಭಿವೃದ್ಧಿ ಗ್ರಾಂಟ್ಸ್ ರಿಲೀಸ್ ಮಾಡಿ ಅನುದಾನ ಕೊಡಿ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಶಾಸಕರು ಕೇಳ್ಕೊಂತಾ ಇದ್ದಾರೆ. ಸೊ ಈ ತರ ಪರಿಸ್ಥಿತಿ ಇರುವಾಗ ಹೇಗೆ ಈ ಆರ್ಥಿಕ ಅಸಮಾನತೆಯನ್ನ ಸರ್ಕಾರ ಎಲ್ಲಿಂದ ಈ ಹಣವನ್ನ ತರುತ್ತೆ ಅಂತ ಅಂದ್ಬಿಟ್ಟು ನಾವು ಕೂಲಂಕುಷವಾಗಿ ಯೋಚನೆ ಮಾಡಬೇಕು. ಸೊ ಈ 3-4 ಸಮಸ್ಯೆಗಳನ್ನ
ನಾವು ಕಂಡು ಬಂದ್ರೆ ಬಹುತೇಕ ಏನ್ ಕಾಣಿಸ್ತಾ ಇದೆ ಅಂತಂದ್ರೆ ಕೆಂಪೇಗೌಡರು ಕಟ್ಟಿದ ಒಂದು ಸುಶಾಸಿತ ನಗರಿಯನ್ನ ಒಂದು ತುಘಲಕ್ ನಗರಿ ಆಗದಂತೆ ನಾವು ಬಿಡಬಾರದು. ಬಿಡದೇನೆ ಈ ಬಿಲ್ ತರದೆ ಬೆಂಗಳೂರನ್ನ ವಿಭಜಿಸುವ ಬೇರೆ ರೀತಿಯ ವಿಧಿವಿಧಾನಗಳು ಇದೆ. ಒಂದು 7ರಿಂದ 8 ಅಥವಾ 9 ಅಥವಾ 10 ಝೋನ್ಗಳು ಮಾಡಿ ಅಡ್ಮಿನಿಸ್ಟ್ರೇಟಿವ್ಲಿ ಒಂದೇ ಮೇಯರ್ ಇಟ್ಟು ಈ 8-10 ಝೋನ್ಗಳಿಗೆ ಅಲ್ಲಿರುವ ಅಧಿಕಾರಿಗಳಿಗೆ ಆ ಅವಕಾಶ ಅಂದ್ರೆ ಆ ಅಡ್ಮಿನಿಸ್ಟ್ರೇಟಿವ್ ಅವಕಾಶಗಳನ್ನು ಕೊಟ್ಟು ಬೆಂಗಳೂರಿನಲ್ಲಿ ಆರ್ಥಿಕ ಅಸಮಾನತೆ ಮತ್ತು ಸಾಮಾಜಿಕ ಅಸಮಾನತೆ ಬರದಂತೆ ನಾವು ನೋಡ್ಕೊಬೇಕು. ನಾವೆಲ್ಲರೂ ಕೂಡ ಈ ಗ್ರೇಟರ್ ಬೆಂಗಳೂರು ಕಾಯ್ದೆಯ ಬಗ್ಗೆ ಸೂಕ್ಷ್ಮತೆಗಳನ್ನ ಬಹಳ ಕೂಲಂಕುಷವಾಗಿ ಪರಿಗಣಿಸಿ ಈ ಗ್ರೇಟರ್ ಬೆಂಗಳೂರು ಕಾಯ್ದೆಯಿಂದ ಆಗುವ ನಷ್ಟಗಳ ಬಗ್ಗೆ ತಿಳಿದು ಮುಂಬರುವ ದಿನಗಳಲ್ಲಿ ಸರ್ಕಾರವನ್ನು ಪ್ರಶ್ನಿಸುವಂತ ಒಂದು ಪ್ರಕ್ರಿಯೆಯಲ್ಲಿ ಒಳಗಾಗಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ.